ಉಪಚುನಾವಣಾ ರಿಸಲ್ಟ್ ಪ್ರಕಟ ಆಗಿದೆ. ಬಹುತೇಕ ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ಗೆ ಈ ಬಾರಿ ಜಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಮೊದಲ ರಿಯಾಕ್ಷನ್ ಏನು? ಅಲ್ಲ, ಖುಷಿ ಇದೆ. 3 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಎಲ್ಲ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಎಲ್ಲರಿಗಿಂತ ಹೆಚ್ಚಾಗಿ ಕಾರ್ಯಕರ್ತರು ಗೆಲುವು. ಇದು ಸರ್ಕಾರದ ಗೆಲುವು, ಸರ್ಕಾರದ ಗ್ಯಾರಂಟಿಯ ಗೆಲುವು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರ ಗೆಲುವಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಎಸ್ಪೆಷಲಿ ನಿಮ್ಮ ಸಂಡೂರು ಕ್ಷೇತ್ರದಲ್ಲಿ ಈ ಸರಿ ಜಿದ್ದಿನ ಫೈಟ್ ಆಗಿತ್ತು. ಬಿಜೆಪಿ ಈ ಕ್ಷೇತ್ರವನ್ನು ಕಸಿದುಕೊಳ್ಬೇಕು ಅಂತ ಪ್ಲಾನ್ ನಡೆಸಿತ್ತು. ತಮ್ಮ ಪರಿಶ್ರಮ ಮತ್ತು ನಿಮ್ಮ ಪಕ್ಷದ ಪರಿಶ್ರಮ ಈ ಬಾರಿ ಮತ್ತೆ ಮುಂದುವರೆದಿದೆ. ಇದು 7ನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾರೆ ಸಂಡೂರಿನಲ್ಲಿ. ನಾನು 2004ನಲ್ಲಿ ಗೆದ್ದೆ, ತುಕಾರಾಮ್ 4 ಬಾರಿ ಗೆದ್ದರು, ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆದರು, ಈಗ ಅವ್ರ ವೈಫ್. ಸೊ ಈ ಒಂದು ನಮಗೆ ಸ್ವಲ್ಪ ಇನಿಷಿಯಲಿ ನಮಗೆ ಹಿಕಪ್ಸ್ ಇತ್ತು, ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿ ಅದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿದ್ರು. ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ, ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಅಪ್ರೋಚಿಗೆ ಸ್ಪಂದಿಸಿದ್ದಾರೆ. ಈ ಬಾರಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಮ್ಮ ಮುಖಾಂತರ ವಿಶೇಷವಾಗಿ ಸಂಡೂರು ತಾಲೂಕಿನ ಜನತೆಗೆ, ಶಿಗ್ಗಾಂವ್ ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಮತದಾರರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ವಿಪಕ್ಷ ನಾಯಕರಿಗೆ ಏನು ಹೇಳ್ತಿದ್ದಾರೆ, ಸರ್ಕಾರ ತನ್ನ ಅಧಿಕಾರ ಬಲ, ಆಡಳಿತ ಬಲ ಮತ್ತು ಹಣಬಲ, ತೋಳ್ಬಲ ಎಲ್ಲವನ್ನ ಬಳಸ್ಕೊಂಡು ಈ ಬಾರಿ ಉಪಚುನಾವಣೆಯಲ್ಲಿ ಗೆದ್ದಿದೆ, ಅವರ ನೈತಿಕತೆ ಗೆಲುವಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಈಗ ಸಾಧಾರಣವಾಗಿ ರಾಜಕೀಯ ಟೀಕೆಗಳಿದೇನು ಹೊಸದಲ್ಲ ನಮಗೆ. ನಾವು ಇದ್ದಾಗ ಅಪೋಸಿಷನ್ಗೆ ಇದನ್ನೇ ಹೇಳ್ತೀವಿ, ಅವರದ್ದು ನಮಗೆ ಹೇಳ್ತಾರೆ. ಬಟ್ ಲಾರ್ಜ್ಲಿ, ಫ್ರಾಂಕ್ಲಿ, ಆನೆಸ್ಟ್ಲಿ ನೀವು ಬೇಕಾದ್ರೆ ನಮ್ಮ ಭಾಷಣದಲ್ಲಿ ಚೆಕ್ ಮಾಡಿ ನೋಡಿ. ವಿ ಓನ್ಲಿ ಸ್ಪೋಕ್ ಅಬೌಟ್ ದ ಪ್ರೋಗ್ರಾಮ್ಸ್. ನಾವೆಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಾವೆಲ್ಲರೂ ಕೇವಲ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ. ಅವರು ಪೊಲಿಟಿಸೈಸ್ ಮಾಡೋಕ್ಕೆ ಹೋದರು. ಸೊ ಪ್ರೋಗ್ರಾಮ್ಸ್ ಜನರಿಗೆ ರೀಚ್ ಆಗಿದೆ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಬ್ವಿಯಸ್ಲಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ರೂಲಿಂಗ್ ಗೌರ್ಮೆಂಟಿಗೆ ಫೇವರ್ ಮಾಡ್ತಕ್ಕಂಥದ್ದು ಇವಾಗಲೂ ಹಿನ್ನೆಲೆಯೂ ಇದೆ. ಸೊ ದಟ್ ಇಸ್ ಆಲ್ಸೋ ಕುಡ್ ಬಿನ್ ಅಡ್ವಾಂಟೇಜಸ್. ಬಟ್ ಆದರೆ ಈ ತೋಳು ಬಲ, ದುಡ್ಡು ಬಲ, ಹಣ ಬಲ ಅನ್ನೋದು ಇದು ಕಾಮನ್ ಆಗಿ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ. ಗೆಲುವಿರ್ತಕ್ಕಂಥದ್ದು ಕಾರ್ಯಕ್ರಮ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ, ಜನ ಒಪ್ಪಿದ್ದಾರೆ, ಮತ್ತೆ ನಮ್ಮನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಸರ್, ಈ ಬಾರಿ ನಿಮ್ಗೆ ವಿಶೇಷ ಅಂತಂದರೆ ಈ ವಕ್ಫ್ ಪ್ರಕರಣ ಇರ್ಬೋದು, ಅಥವಾ ವಾಲ್ಮೀಕಿ ಪ್ರಕರಣ ಇರ್ಬೋದು, ಮುಡಾ ಪ್ರಕರಣ ಇರ್ಬೋದು, ಮತ್ತು ನಿಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಎಲ್ಲ ಆರೋಪಗಳ ನಡುವೆನೂ ಗೆದ್ದಿರುವಂಥದ್ದು. ಇಟ್ಸ್ ಅ ರಿಯಲಿ ಮ್ಯಾಜಿಕ್ ಆರ್ ರಿಯಲಿ ಇವರ ಎಫರ್ಟ್? ಅಲ್ಲ, ಒಂದು ಎಫರ್ಟ್ ವರ್ಕೌಟ್ ಆಗಿದೆ, ಮ್ಯಾಜಿಕ್ ವರ್ಕೌಟ್ ಆಗಿದೆ, ಎಲ್ಲರಿಗಿಂತ ಜಾಸ್ತಿಯಾಗಿ ನಮ್ಮ ಪ್ರೋಗ್ರಾಮ್ಸ್ಗಳು ವರ್ಕೌಟ್ ಆಗಿದೆ. ವಫ್ಕ್ ಏನಿದೆ ಅಲ್ಲ, ಅದು ಯಾವತ್ತೂ ಕಾಮನ್ ಮ್ಯಾನ್ ಇಶ್ಯೂ ಇರಲಿಲ್ಲ. ನೀವು ನೋಡಿ, ಯಾಕಂದರೆ ನಾವು ಅನಲೈಸ್ ಮಾಡಿದ ಸಂದರ್ಭದಲ್ಲಿ ವಫ್ಕ್ ಯಾರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ನೋಡಿದಾಗ ಇಟ್ ವಾಸ್ ಅ ಪೊಲಿಟಿಸೈಸ್ ಅಷ್ಟೇ. ಈಗ ನೀವು ಹೇಳ್ದಂಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1000 ಜನಕ್ಕೆ ನಾನು ಅನಾನುಕೂಲ ಆಗಿ ಆ ಥರ ನೋಟಿಸ್ಗಳು ಎಲ್ಲರಿಗೂ ಹೋಗಿದ್ದರೆ ಅವರಿಗೆ ಆತಂಕದಲ್ಲಿದ್ದರೆ ನೀವು ಹೇಳ್ದಂಗೆ ಜನ ನಮ್ಮ ವಿರುದ್ಧವಾಗಿ ಓಟ್ ಆಗ್ತಕ್ಕಂಥದ್ದು. ಕೆಲವು ನೋಟಿಸ್ಗಳು ಆಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದಲ್ಲಿ ನೋಟಿಸ್ ಆಗಿದೆ, ಅದನ್ನ ತೊಗೊಂಡು ಪೊಲಿಟಿಸೈಸ್ ಮಾಡಿ ನ್ಯಾಷನಲ್ ನ್ಯೂಸ್ ಕೂಡ ಮಾಡಿದ್ರು ಅವರು. ಸೊ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಅದಕ್ಕಾಗಿ ವಫ್ಕು ಅಂತ ಇನ್ನು ದೊಡ್ಡ ಪ್ರಮಾಣದಲ್ಲಿ ನಮಗೆ ಮೈನಸ್ ಆಗಲಿಲ್ಲ ಅನ್ನೋದು ಒಂದು. ಎರಡನೇದು ವಾಲ್ಮೀಕಿ, ನಮಗೆ ಸ್ವಲ್ಪ ಮಟ್ಟಿಗೆ ಮಿಸ್ಅಪ್ರಾಪ್ರೇಷನ್ ಆಗಿದೆ. ನಾನು ಮೊದಲನೇ ಮುಖ್ಯಮಂತ್ರಿ ಕೂಡ ಇದೇ ಪದಗಳು ಬಳಸಿದ್ದಾರೆ. ಅದನ್ನು ಸತ್ಯತೆ ಹೊರಗೆ ಬರಲಿಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು. ಅದಿದ್ರೂ ಕೂಡ ಜನರು ನಾವೇನು ಹಾನೆಸ್ಟಾಗಿ ಅಪ್ರೋಚ್ ಮಾಡಿದ್ವಿ, 3 ಸಂಸ್ಥೆಗಳು ತನಿಖೆ ನಡೀತು. ಅದಕ್ಕೆ ತನಿಖೆಯಲ್ಲಿ ಯಾವುದೇ ರೀತಿ ಇದೆ ಅಂತ ನೇರವಾಗಿ ನಾಗೇಂದ್ರ ಅವರು ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಖಚಿತವಾದಂಥ ಯಾವುದೂ ಇಲ್ಲ. ಯಾಕಂದರೆ ಆ್ಯಸ್ ಲಾಂಗ್ ಈಸ್ ನಾಟ್ ಪ್ರೂವ್ಡ್ ಗಿಲ್ಟಿ, ಸೊ ಹೇಳಕ್ಕೆ ಬರೋದಿಲ್ಲ. ಸೊ ಆನ್ ಅ ಪ್ರಿಮಾಫೆಸಿ ಇನಿಷಿಯಲಿ, ಸೊ ನನ್ನ ಪ್ರಕಾರ ಸೊ ಆ ಥರದ್ದೇನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ